ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸವನಗೌಡ ಪಾಟೀಲ್ ಅವರಿಗೆ ಮಾನ ಮತ್ತು ಮರ್ಯಾದೆ ಇದೆಯಾ? ನಮ್ಮದು ಶಿಸ್ತಿನ ಪಕ್ಷ ಅಂತ ಸುಳ್ಳು ಹೇಳ್ತಿದ್ದಂತಹ, ಪೋಸ್ ಕೊಡ್ತಿದ್ದಂತಹ ಬಿಜೆಪಿ ಪಕ್ಷಕ್ಕೆ ಮಾನ ಅಥವಾ ಮರ್ಯಾದೆ ಇದೆಯಾ? ಯಾವ ಮುಖವನ್ನ ಇಟ್ಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಪ್ರಚಾರವನ್ನ ಮಾಡ್ತಾರೆ? ಯಾವ ಮುಖವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಬಿಜೆಪಿ ಪರ ಪ್ರಚಾರವನ್ನ ಮಾಡಿಸ್ತಾರೆ? ಮಾನ ಮತ್ತು ಮರ್ಯಾದೆ ಎನ್ನುವಂಥ ಪದಗಳು ಸ್ವಲ್ಪ ಖಾರ ಆದವು, ಆದರೆ ಅವು ಅಸಂವಿಧಾನಿಕ ಪದಗಳಲ್ಲ. ಅದೇ ಕಾರಣಕ್ಕೋಸ್ಕರ ಬಳಸಿದ್ದೀನಿ. ನಿಜಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಬಿಜೆಪಿ ಅವರಿಗೆ ಮಾನ ಮತ್ತು ಮರ್ಯಾದೆ ಇಲ್ಲ ಎನ್ನುವ ಕಾರಣಕ್ಕೋಸ್ಕರವೇ ಈ ಪದಗಳನ್ನು ಬಳಸಿದ್ದೀನಿ. ಯಾಕೆ ಅಂತ ಈ ಕಡೆವರೆಗೂ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನೋಡಿ, ಬಿಜೆಪಿಯವ್ರಿಗೂ ಗತಿ ಇಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಮತಿ ಇಲ್ಲ. ಇಬ್ಬರೂ ಕೂಡ ಜಂಟಿಯಾಗಿ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಜಂಟಿಯಾಗಿ ಅಂದರೆ ಜೊತೆಲಿ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ, ರ್ಯಾಲಿ ಮಾಡ್ತಿದ್ದಾರೆ ಅಂತ ಅಲ್ಲ. ಬಿಜೆಪಿ ಮತ್ತು ಯತ್ನಾಳ್ ನಡುವೆ ಡಿಫ್ರೆನ್ಸೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಕೂಡ ಪ್ರಚಾರ ಮಾಡ್ತಿದ್ದಾರೆ, ಇವರು ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. ನಿಮ್ಮ ಅಗತ್ಯ ನಮಗಿಲ್ಲ, ನೀವು ನಮಗೆ ಬೇಕಾಗಿಲ್ಲ ಅಂತ ಉಚ್ಚಾಟನೆಯನ್ನ ಮಾಡಿದೆ. ಹಾಗಿದ್ಮೇಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪರ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳ್ಬೇಕೋ ಬೇಡ? ಅಥವಾ ಆ ಪದಗಳು ಸ್ವಲ್ಪ ಖಾರ ಆಗ್ತವೆ ಅನ್ನೋದಾದ್ರೆ ಅವ್ರಿಗೆ ಆ ಥರದ ಘನತೆ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನ ಇಲ್ಲ ಅಂತ ಹೇಳ್ಬೇಕೋ ಬೇಡ? ನೋಡಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಾಗ ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ವಿರುದ್ಧ ಅಟ್ಯಾಕ್ ಮಾಡ್ತಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಆದರೆ ತಮ್ಮನ್ನ ಉಚ್ಚಾಟನೆ ಮಾಡಿರುವಂತಹ ಪಕ್ಷದ ಪರವಾಗಿ, ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರವನ್ನ ಮಾಡ್ತಾರೆ ಅಂದ್ರೆ ಇದರಿಂದ ಒಂದಂಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಉಚ್ಚಾಟನೆ ಅನ್ನುವಂಥದ್ದು ನಾಟಕ. ಬಿಜೆಪಿಯ ನಾಯಕರು, ರಾಜ್ಯ ಬಿಜೆಪಿ ನಾಯಕರು, ಬಿಜೆಪಿಯ ಹೈಕಮಾಂಡ್ ನಾಯಕರು, ನರೇಂದ್ರ ಮೋದಿಯಿಂದ ಹಿಡಿದು BL ಸಂತೋಷ್ ಹಿಡಿದು ಯತ್ನಾಳ್ವರೆಗೆ ಎಲ್ಲರೂ ಆಡ್ತಿರುವಂಥ ನಾಟಕ. ಅವ್ರು ಇನ್ನೂ ಬಿಜೆಪಿಲಿದ್ದಾರೆ, ಅದೇ ಕಾರಣಕ್ಕೋಸ್ಕರ ಬಿಜೆಪಿ ಪರ ಪ್ರಚಾರ ಮಾಡ್ತಿದ್ದಾರೆ ಅಂತ ಅರ್ಥ. ನಾಟಕ ಅಲ್ಲ ಅನ್ನೋದಾದ್ರೆ ರಾಜ್ಯ ಬಿಜೆಪಿಯ ಅತಿ ದೊಡ್ಡ ನಾಯಕ ಯಾರು? BS ಯಡಿಯೂರಪ್ಪ. ಅವ್ರ ವಿರುದ್ಧ ಮಾತನಾಡಿದಂಥ ಯತ್ನಾಳ್ ಅವರನ್ನ ಇವರು ಬಿಜೆಪಿ ಪರ ಪ್ರಚಾರ ಮಾಡಲಿಕ್ಕೆ ಅಲೋ ಮಾಡ್ತಾರೆ ಅನ್ನೋದಾದ್ರೆ, ನಾಳೆ ನರೇಂದ್ರ ಮೋದಿ ವಿರುದ್ಧ ಮಾತನಾಡಿದಂಥವ್ರನ್ನೂ ಅಲೋ ಮಾಡ್ತಾರಾ? ಅಮಿತ್ ಶಾ ವಿರುದ್ಧ ಮಾತನಾಡಿದಂಥವ್ರನ್ನ ಅಲೋ ಮಾಡ್ತಾರಾ? BL ಸಂತೋಷ್ ವಿರುದ್ಧ ಮಾತಾಡಿದಂಥವ್ರನ್ನ ಅಲೋ ಮಾಡ್ತಾರಾ? RSS ವಿರುದ್ಧ ಮಾತಾಡಿದಂಥವ್ರಿಗೆ ಅವಕಾಶವನ್ನ ಕೊಡ್ತಾರಾ? ರಾಷ್ಟ್ರೀಯ ಮಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ನರೇಂದ್ರ ಮೋದಿ ವಿರುದ್ಧ ಮಾತಾಡ್ತಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ವಿರುದ್ಧ ಸುಬ್ರಹ್ಮಣ್ಯ ಸ್ವಾಮಿ ಮಾಡ್ತಿರುವಂತಹ ಆರೋಪಗಳಿಗೂ ಮತ್ತು ಅವರ ಬೈಗುಳಕ್ಕೂ ರಾಜ್ಯ ಮಟ್ಟದಲ್ಲಿ ಯತ್ನಾಳ್ ಅವರು ಯಡಿಯೂರಪ್ಪ ವಿರುದ್ಧ ಮಾಡ್ತಿರುವಂಥ ಆರೋಪಕ್ಕೂ ಮತ್ತು ಅವರ ಬೈಗುಳಕ್ಕೂ ಏನೇನು ವ್ಯತ್ಯಾಸ ಇಲ್ಲ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಎಷ್ಟು ಡ್ಯಾಮೇಜ್ ಮಾಡ್ತಿದ್ದಾರೋ, ಮೋದಿ ವರ್ಚಸ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಅಷ್ಟೇ ಡ್ಯಾಮೇಜ್ ಮಾಡ್ತಿದ್ದಾರೆ ಅವರ ವರ್ಚಸ್ಗೆ. ಸುಬ್ರಹ್ಮಣ್ಯ ಸ್ವಾಮಿನ ರಾಷ್ಟ್ರೀಯ ಮಟ್ಟದಲ್ಲಿ ಅಲೋ ಮಾಡುತ್ತಾ ಬಿಜೆಪಿ, RSS, ಮೋದಿ? ಇಲ್ಲ ಅಲ್ವಾ? ಇಲ್ಯಾಕೆ ಮಾಡ್ತಾರೆ? ನಾ ಅದಕ್ಕೆ ಕೇಳಿದ್ದು, ಬಿಜೆಪಿಗೂ ಗತಿ ಇಲ್ವೇನೋ ಅಂತ. ಮತ್ತೆ ಅವರು ಗತಿ ಇಲ್ಲದೆ ಇದ್ರೂ ಅವ್ರ ಪರವಾಗಿ ಪ್ರಚಾರ ಮಾಡಕ್ಕೆ ಹೋಗ್ತಿದಾರಲ್ಲ, ಯತ್ನಾಳ್ ಅವ್ರಿಗೆ ಮತಿ ಇಲ್ವೇನೋ ಅಂತ ಕೇಳಿದ್ದು. ಜಸ್ಟ್ ಥಿಂಕ್ ಮಾಡಿ, ನಾನು ಆಗ್ಲೇ ಹೇಳ್ದಂಗೆ ಮೋದಿ ವಿರುದ್ಧ ಮಾತನಾಡಿದವ್ರಿಗೆ ಇವರು ಅವಕಾಶವನ್ನ ಮಾಡಿಕೊಡ್ತಾರಾ? ಇಲ್ಲಿ ಯಡಿಯೂರಪ್ಪ ವಿರುದ್ಧ ಮಾತನಾಡಿದವರನ್ನ ಬಿಜೆಪಿ ಪರ ಪ್ರಚಾರ ಮಾಡಿಸ್ತಾರೆ ಅಂದ್ರೆ ಯಡಿಯೂರಪ್ಪ ಅವರ ಸ್ವಾಭಿಮಾನ ಏನಾಗಬೇಕು? BY ವಿಜಯೇಂದ್ರ ಕತೆ ಏನಾಗಬೇಕು? ಇನ್ನೂ ಒಂದು ಅನುಮಾನ ಬರುತ್ತೆ ಸ್ನೇಹಿತರೆ, ಅದನ್ನ ಹೇಳ್ತೀನಿ. ಕಡೆಯವರೆಗೂ ವಿಡಿಯೋ ನೋಡಿ. ಜೊತೆಗೆ ಬುಕ್ಕಿಂಗ್ ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಂದ್ರೆ, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಅಣಿಲಿಕ್ಕೋಸ್ಕರವೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈ ಬೈ ಎಲೆಕ್ಷನ್ಗೆ ಪ್ರಚಾರಕ್ಕೆ ಕಳಿಸಿರ್ಬೋದು ಅಂತ ಕೂಡ ಅನಿಸುತ್ತೆ. ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಪಾಪ್ಯುಲರ್. ಯತ್ನಾಳ್ ಹೋದರೆ ಅವರು ಓಟನ್ನು ಸೆಳೀತಾರೆ, ಅವರು BJP ಗೆಲುವಿಗೆ ಶ್ರಮಿಸ್ತಾರೆ, ಅವರಿಂದಾಗಿ BJP ಗೆಲ್ಲುವಂಥ ಅವಕಾಶ ಸೃಷ್ಟಿಯಾಗತ್ತೆ.
ಅವರನ್ನು ಪಕ್ಷಕ್ಕೆ ಬರಮಾಡ್ಕೊಳ್ಬೇಕು ಅನ್ನುವ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೋಸ್ಕರವೇ ಅವರನ್ನು ಯಾರೋ ಎತ್ಕಟ್ಟಿರ್ಬೋದು. ಅದು ಬಿ ಎಲ್ ಸಂತೋಷ್ ಇರ್ಬೋದು, ಅಥವಾ ಈ ಯಡಿಯೂರಪ್ಪನ ವಿರುದ್ಧ ಗ್ಯಾಂಗ್ ಇದೆಯಲ್ಲ, ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಇವರೆಲ್ಲ ಇದಾರಲ್ಲ, ಇದರಲ್ಲಿ ಯಾರೋ ಇರ್ಬೋದು ಅಥವಾ ಎಲ್ಲರೂ ಇರ್ಬೋದು. ಇದರಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರನನ್ನ ಅಣಿಯುವಂತಹ ಹುನ್ನಾರ ಇದ್ರೂ ಇರಬಹುದು. ಪ್ರಶ್ನೆ ಏನು ಅಂತಂದ್ರೆ, ಯತ್ನಾಳ್ ಅವರನ್ನ ಅವ್ರ BJP ಪ್ರಚಾರ ಮಾಡಲಿಕ್ಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಯಾಕೆ ಅಲೋ ಮಾಡಿದರೆ? ಅವರಿಗೆ ಆ ತಾಕತ್ತಿಲ್ವಾ? ಸ್ವಾಭಿಮಾನ ಇಲ್ವಾ? ಇದು ಪ್ರಶ್ನೆ. ಅದಕ್ಕೆ ಹೇಳಿದ್ದು, ಇವ್ರು ಯಾರಿಗೂ ಮಾನ ಮರ್ಯಾದೆ ಇಲ್ಲ ಅಂತ. ಅದನ್ನೇ ಸ್ವಲ್ಪ ಘನತೆಯಿಂದ ಗಂಭೀರದಿಂದ ಹೇಳ್ಬೇಕು ಅಂದರೆ, ಅವ್ರಿಗೆ ಆ ಗೌರವ, ಆತ್ಮಗೌರವ, ಸ್ವಾಭಿಮಾನ ಯಾವುದು ಇಲ್ಲ ಅಂತ. ಇದನ್ನ ಜನ ಹೇಗೆ ಸ್ವೀಕರಿಸ್ತಾರೆ? BJP ಅವರು ಜೊತೆಗೆ ಇನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.